ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಮ್ಮಿ ಅಷ್ಟೊಂದು ನುಲಿತಾ ಇದೀಯಾ? ಇದು ನಿಜಾನ ಸುಳ್ಳ ಒಂದ್ಸಾರಿ ನೋಡ್ಕೋತೀನಿ ಇದು. ಹೌದೌದು, ನಿಜ ನಿಜ. ಸುಳ್ಳು ಅನ್ಕೊಂಡ್ರಾ? ಹೌದಮ್ಮಿ. ನೀವ್ಯಾಕೆ ಗಿಂಡ್ಕೋತೀರಾ? ಕೊಡಿ, ನಾನೇ ಗಿಂಡು ತೋರಿಸ್ತೀನಿ. ಅಯ್ಯೋ, ಮೆತ್ತ ಗಿಂಡ್ಬೇಕಮ್ಮಿ. ಅಯ್ಯೋ, ತುಂಬಾ ನೋವಾಗ್ತಿದ್ಯಾ? ನಾನು ಒಂದ್ ಮ್ಯಾಜಿಕ್ ಮಾಡ್ತೀನಿ, ಅದರಿಂದ ಈ ನೋವೆಲ್ಲ ಹೋಗ್ಬಿಡತ್ತೆ. ಹೌದಾ? ಕಣ್ಮುಚ್ಕೊಳ್ಳೋಂಥದ್ದು ಏನ್ರಿ ನಡೀತಿದೆ ಇಲ್ಲಿ? ಪಬ್ಲಿಕ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದೀರಲ್ಲ. ಪಬ್ಲಿಕ್ ಯಾರು ಇದಾರೆ ನಮ್ಮಿಬ್ರನ್ ಬಿಟ್ರೆ? ಹಾ, ಯಾಕೆ ನಾವಿಲ್ವಾ? ನಮ್ ಮುಂದೆ ಮಾಡಿದ್ರೆ ಪಬ್ಲಿಕ್, ನಾಲ್ಕು ಗೋಡೆಗಳ ಮಧ್ಯೆ ಕಿಸ್ ಕೊಟ್ಕೊಂಡೆ, ಅದು ಪ್ರೈವೇಟ್. ಅಯ್ಯೋ ರೇಖಾ ಅವ್ರೆ, ಅನ್ಪೂರ್ಣ ಅವ್ರಿಗೆ ಗೌಡ್ರ ಮೇಲೆ ಪ್ರೀತಿ ಆಗಿದೆ, ಅದಕ್ಕೆ ಅವರು ಕಿಸ್ ಕೊಡ್ತಿದ್ದಾರೆ. ನಿಮ್ಗೇನ್ರಿ ಕಷ್ಟ? ಎಂತದ್ದು ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ರಿ. ಅವ್ರು ಕೈ ನೋವು ಅಂದ್ರು, ಅದಕ್ಕೆ ದೂರದಿಂದ ಒಂದ್ ಫ್ಲೈಂಗ್ ಕಿಸ್ ಕೊಟ್ನಪ್ಪ. ಅದಕ್ಕೆ ಈ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದೀರಾ? ರೀ ರೇಖಾ ಮೇಡಮ್ ಅವ್ರೆ, ನನ್ನ ಹೆಂಡತಿ ನನಗ್ ಹೂ ಮುತ್ತು ಕೊಟ್ರೆ ನಿಮ್ಗೇನ್ರಿ ಟೆನ್ಷನ್? ಬೇಕಿದ್ರೆ ನಾನು ನಿಮ್ಗೊಂದು ಕೊಡ್ತೀನಿ ಬನ್ನಿ. ನನ್ನ ಹೆಂಡತಿಯಿಂದ ನಿಮ್ಗೊಂದು ಮುತ್ತು ಕೊಡ್ತೀನಿ ಬನ್ನಿ ಅಂದೆ. ಯಪ್ಪ, ನನ್ ಕಣ್ಣಿಂದ ಇದನ್ನ ನೋಡೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಆಗ್ತಾನೆ ಇಲ್ಲ. ರೀ ಬನ್ರಿ ಫಸ್ಟ್ ಹೋಗೋಣ, ಅವ್ರ ಏನಾದ್ರು ಮಾಡ್ಕೊಳ್ಳಿ. ಅಯ್ಯಯ್ಯೋ, ಇವ್ರಿಬ್ರನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಾವೇ ನೋಡ್ಬೇಕಲ್ವಾ? ಏನ್ರಿ ಇದು? ಅಯ್ಯೋ, ಹಂಗಂತ ಹೇಳಿದ್ರೆ ಕೈಗೆ ಮುತ್ ಕೊಡ್ಬೇಕಾದ್ರೆ ನಿಮಗ್ ಸಿಟ್ ಬಂದು ಕೈನ ಕಚ್ಬಿಟ್ಟು ಜಗಳ ಮಾಡ್ಕೊಬಿಟ್ರೆ ಅಂತ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀರಾ? ನಾನು ಅವ್ರ ಹತ್ರ ಏನೋ ಕೇಳಕ್ ಬಂದೆ, ಅದಕ್ಕೆ ಯಾಕೆ ನೀವಿಬ್ರು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ರೀ, ನನ್ಗೊಂದ್ 5,000 ಬೇಕಿತ್ತು. ಓ, ಇದಕ್ಕೇನಾ ನನ್ನ ಹತ್ರ ನುಲ್ಕೊಂಡು ಪ್ರೀತಿಯಿಂದ ಬಂದು ಹೂ ಮುತ್ತು ಕೊಟ್ಟಿದ್ದು? ಒಂದು ಮುತ್ತಿನ ಹಿಂದೆ ಮುಳ್ಳಿನ ಕತೆ ಇರುತ್ತೆ ಅಂತ ಈಗ ಗೊತ್ತಾಯ್ತು. ಗೌಡ್ರೆ, ಅವ್ರ ಕಚ್ಲಿ ಹೊಡಿಲಿ ಬೈಲಿ ನಿಮ್ ಹೆಂಡತಿನೇ ತಾನೆ, ಅವ್ರು ಕೇಳಿದ್ನ ಕೊಟ್ಬಿಡಿ.